ಬೆಳಗ್ಗೆ ಎದ್ದ ಕೂಡಲೇ ನನಗೆ ಸಿಕ್ಕಂಥ ಇವತ್ತಿನ ವ್ಯೂ ಹೇಗಿದೆ ನೋಡಿ. ನೆನ್ನೆ ಸೋನ್ಮಾರ್ಗ್ ತಲುಪಿದಾಗ ರಾತ್ರಿ ಆಗಿತ್ತು. ಇಲ್ಲೇ ಊಟ ಮುಗಿಸಿ ಟೆಂಟ್ ಸ್ಟೇ ಮಾಡಿ ಮಲಗಿದ್ವಿ. ಫ್ರೆಶ್ ಅಪ್ ಆಗಿದ್ದಾಯಿತು. ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಈ ತುಂತುರು ಹನಿಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ರೆಸಿಪಿ ಬಿಸಿನೀರು ಕಾಯಿಸಿ ಚಿಕನ್ ನೂಡಲ್ಸ್ ಮಾಡಿದ್ದಾರೆ. ಇನ್ನೇನು ಬ್ರೇಕ್ಫಾಸ್ಟ್ ಮುಗಿಸಿ ಹೊರಡೋ ಟೈಮ್ಗೆ ಅಕಸ್ಮಾತಾಗಿ ಇಬ್ಬರು ಸೈಕ್ಲಿಸ್ಟ್ನ ಮೀಟ್ ಮಾಡಿದ್ವಿ. ಸ್ನೇಹಿತರೆ ನೋಡಿ, ನಾವು ಕ್ಯಾಂಪರ್ ವ್ಯಾನಲ್ಲಿ ಇದ್ಕೊಂಡು ಚಳಿ ಇಷ್ಟು ಅದು ಇದು ಕಾರಣಗಳು ಹೇಳ್ಕೊಂಡು ಟೈಮ್ ಆಯಿತು ನೈಟು ಅಂದ್ಕೊಂಡು ನಾವು ಹೋಟ್ಲುಗಳಲ್ಲಿ ತಿನ್ಕೊಂಡು ಇಷ್ಟೆಲ್ಲ ನಾವು ಪರದಾಡ್ಕೊಂಡು ಬರ್ತಾನೆ ಇಷ್ಟು ಕಂಫರ್ಟ್ ನೋಡ್ತಾ ಇದೀವಿ ಅನ್ಸುತ್ತೆ. ನಾವು ಲಕ್ಸುರಿಲಿ ಬದುಕ್ತಾ ಇದೀವಿ ಅನ್ಸುತ್ತೆ. ನಿಖಿಲ್ ಓಕೆ ಭಯ್ಯ, कैसे हो आप? बढ़िया बढ़िया, आप बताओ. आप कैसे हो? बढ़िया, आप बताओ. ಸೊ आप भी कैसे हो? बढ़िया. ನಾವು ಆ್ಯಕ್ಚುಲಿ ಇಲ್ಲಿ ಏನು ಟೆಂಟ್ ಸ್ಟೇ ಮಾಡ್ಕೊಂಡಿದ್ವಿ ಕ್ಯಾಂಪಿಂಗ್ ಥರನೇ. ನೋಡಿ ಈ ಕಡೆಯಲ್ಲಿ ಆಪೋಸಿಟಲ್ಲೇ ಇವರು ಬೆಳಗ್ಗೆ ಏನು ಲಶ್ ಗ್ರೀನ್ ಕಾಣ್ತದೆ ಆ ಕಾಂಪೌಂಡ್ ಒಳಗಡೆ ಅವರು ಕ್ಯಾಂಪಿಂಗ್ ಮಾಡ್ಕೊಂಡಿದ್ರಂತೆ. ಸೊ ಅವರು ನಮ್ಗಿಂತ ಮುಂಚೆನೇ ಬಂದು ಎಲ್ಲ ಸೆಟಪ್ ಮಾಡ್ಕೊಂಡು ರೆಡಿ ಇದ್ದಾರೆ. ನಾವು ಬಂದಿದ್ದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮಾಡ್ಕೊಂಡ್ವಿ ಚಳಿಗೆ ಅಂತ. ಅದಕ್ಕೆ ಫಸ್ಟ್ ನಾನು ಎತ್ತಿದ್ದೇ ಹೇಳಿದ್ದು, ಇವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ನಾವು ಲಕ್ಸುರಿ ಟ್ರಿಪ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡ್ ಬಂದಿದ್ದು ಕ್ಯಾಂಪರ್ ವ್ಯಾನಲ್ಲಿ ಮಾಡ್ತೀವಿ ಅಂತ. ಆದ್ರೆ ನೋಡಿದ್ರೆ ಕ್ಯಾಂಪಿಂಗ್ ಅನ್ನೋದಕ್ಕಿಂತ ನಾವು ಲಕ್ಸುರಿ ಲೈಫ್ ತರ ಅನ್ನೋ ತರ ಆಗ್ಬಿಟ್ಟಿದೆ ನೋಡಿ ಎಲ್ಲಿಂದ. ಇವರನ್ನು ಮೀಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಅವರಿಗೆ ಬಾಯ್ ಹೇಳಿ ಕಾರ್ಗಿಲ್ ಕಡೆಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನೋಡಿ ಇವಾಗ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರೋದು ಇಲ್ಲಿ ಡೌನಲ್ಲಿ. ಇದು ಜೋಜಿಲಾ ಪಾಸ್ ಇಳಿಸೋದು ಇವಾಗ. ನಾವು ರೀಚ್ ಆಗಿದ್ದು ನಮ್ಮ ದೇಶದ ಹೈಯೆಸ್ಟ್ ಪಾಸ್ಗಳಲ್ಲಿ ಒಂದಾದ ಜೋಜಿಲ್ಲಾ ಪಾಸ್. 11,649 ಫೀಟ್. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವಾಗೆಲ್ಲ ಸ್ನೋ ಕ್ಲಿಯರೆನ್ಸ್ ಆಗಿದೆ ಅಂತೇಳಿ. ಸುತ್ತಲೂ ಎತ್ತರವಾದ ಬೆಟ್ಟಗಳು, ಹಸಿರು, ತಣ್ಣನೆ ಗಾಳಿ, ತುಂತುರು ಹನಿ ನನ್ನ ಕಲ್ಪನೆಗಿಂತಲೂ ಹೆಚ್ಚು ಸುಂದರವಾಗಿತ್ತು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಾರ್ಗಿಲ್ ಕಡೆಗೆ ಹೊರಟ್ವಿ. ಓಕೆ, 800 ಮೀಟರ್ಸ್ ಇದೆ ಬ್ರೋ. ಕಮನ್ ಬ್ರೋ, ಇನ್ 600 ಮೀಟರ್ಸ್. ಸೂಪರ್. ವಾರ್ ಮೆಮೋರಿಯಲ್ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ರೈಟ್ ಹ್ಯಾಂಡ್ ಸೈಡ್. ಕಾರ್ಗಿಲ್ ಕೇವಲ ಒಂದು ಊರು ಅಥವಾ ಒಂದು ಜಾಗದ ಹೆಸರಲ್ಲ. 1999ರಲ್ಲಿ ಪಾಕಿಸ್ತಾನದವರು ಮೋಸದಿಂದ ಮಾಡಿದ ಯುದ್ಧದಲ್ಲಿ ನಮ್ಮ 100 ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಯುದ್ಧ ಗೆದ್ದಂಥ ಜಾಗ. ಇದರ ನೆನಪಿಗಾಗಿ ಕಾರ್ಗಿಲ್ ವಾರ್ ಮೆಮೋರಿಯಲ್ನ ಮಾಡಿದ್ದಾರೆ.
ಇದನ್ನೆಲ್ಲ ನೋಡಿ ಇಲ್ಲಿನ ಕತೆ ಕೇಳಿದ ನಂತರ ನಮ್ಮ ಸೈನಿಕರ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವರ ಕೊಡುಗೆ ಮತ್ತು ದೇಶ ಪ್ರೇಮಕ್ಕೆ ಒಂದು ಸಲಾಂ. ಮ್ಯೂಸಿಯಂ ಇದೆ. ಸೊ ಒಳಗಡೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಸೊ ನಾವಿಲ್ಲಿಗೆ ಕ್ಯಾಮ್ರಾ ಆಫ್ ಮಾಡ್ತಾ ಇದ್ದೀವಿ. ಮ್ಯೂಸಿಯಂ ಒಳಗಡೆ ನಿಮ್ಗೆ ತುಂಬ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಮ್ಯೂಸಿಯಂ ಒಳಗಡೆ ಹೋದ್ಮೇಲೆ ನನಗೆ ಅರ್ಥ ಆಗಿದ್ದು, ನಿಜವಾಗ್ಲೂ ಇಲ್ಲಿ ಎಲ್ಲ ನೋಡಬೇಕಾಗಿರೋಂಥ ಜಾಗನೇ ಇರೋದು. ಆದರೆ ಮ್ಯೂಸಿಯಂ ಮಾತ್ರ ಬಂದರೆ ಮಿಸ್ ಮಾಡ್ಕೊಳ್ಬೇಡಿ. ಎಷ್ಟೇ ಟೈಮ್ ಶಾರ್ಟೇಜ್ ಇದ್ದರೂ ಅಷ್ಟೇ, ಇಲ್ಲ ಅಂತ ಹೇಳಿದ್ರೆ ನೋಡಲೇಬೇಕಾದಂಥದ್ದು. ಒಳಗಡೆ ನಿಮಗೆ ಬ್ಯಾಡ್ಜಸ್ಸಿಂದ ಹಿಡಿದು, ವೆಪನ್ಸಿಂದ ಹಿಡಿದು ಏನೆಲ್ಲ ನಮ್ಮ ಇಂಡಿಯನ್ ಆರ್ಮಿ ಹೊಡೆದಾಡಿದ್ದಾರೆ, ಇದನ್ನು ಹೊಡೆದಾಡಿ ರಕ್ತ ಸುಸ್ತಿ ತೊಗೊಂಡಿರುವಂಥ ಜಮೀನಂತೆ ಅವ್ರು ಹೆಮ್ಮೆಯಿಂದ ಹೇಳ್ತಾರೆ. ಆ ಸ್ಯಾಕ್ರಿಫೈಸ್ಗಿದೆಯಲ್ಲ, ನಿಮಗೆ ಒಳಗಡೆಲ್ಲ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಎಲ್ಲನೂ ಇಟ್ಟಿದ್ದಾರೆ. ಸುಮಾರು ವಿಷಯದ ನೋಡೋದಕ್ಕೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋದು, ಇಂಟರ್ನೆಟ್ಟಲ್ಲಿ ಇಲ್ಲಿ ಸಂಜೆ 6 ಗಂಟೆಗೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಇದೆ. ಬಟ್ ಇಲ್ವಂತೆ 7:15 ಕ್ಲೋಸ್ ಮಾಡ್ತಾರೆ. ಮತ್ತು ಇದರಲ್ಲಿ ಅಂತ ಹೇಳಿದ್ರೆ ಎವ್ರಿ ಡೇ ಇಲ್ಲಿ 5:15 ನಾವು ವಿಡಿಯೋಲಿ ಇಲ್ಲಾಂದರೆ ಟಿ ವಿಯಲ್ಲಿ ಟೆಲಿಕಾಸ್ಟ್ ಮಾಡುವಾಗ ಏನು ನೋಡ್ತೀವಿ, ಇಲ್ಲಿ ಯಾರೆಲ್ಲ ಅವರು ಪ್ರಾಣ ಸಲ್ಲಿಸಿ ಇಲ್ಲಿ ಪ್ರಾಣತ್ಯಾಗ ಮಾಡಿ ಹುತಾತ್ಮರಾಗಿದ್ದಾರೆ ಅವ್ರದ್ದೆಲ್ಲದಕ್ಕೂ ಒಂದು ಏನಂತ ಹೇಳ್ತಾರೆ, ಗೌರವಪೂರ್ವಕವಾಗಿ ಅವ್ರಿಗೆ ಸಲ್ಯೂಟ್ ಮಾಡುವಂಥ ಒಂದು ಡ್ರಿಲ್ ನಡೆಯುತ್ತೆ. ಅದು VIP ಬಂದಾಗ ಹೇಗೆ ನಡೆಯುತ್ತೆ ಅದೇ ರೀತಿ ಪ್ರತಿದಿನ ಮಾಡ್ತಾರಂತೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಇಂಟರ್ನೆಟ್ಟಲ್ಲಿ ಆನ್ಲೈನಲ್ಲಿ ನಿಮಗೆ ಗೂಗಲ್ ಇನ್ಫಾರ್ಮೇಷನ್ ಬಂದು ಸಂಡೇಸ್ ಕ್ಲೋಸ್ ಅಂತಿದೆಯಂತೆ. ಇಲ್ಲ, ಸಂಡೇಸ್ ಕೂಡ ಓಪನ್ ಇರುತ್ತೆ. ಮತ್ತು ಇಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು. ಹೋಗ್ತಾ ಅಲ್ಲಿ ಲಾಸ್ಟಲ್ಲಿ ಒಂದು ಶಾಪ್ ಕೂಡ ಇದೆ. ಮತ್ತು ನೀವು ನೋಡಿದ್ರಲ್ಲ, ಈ ದೊಡ್ಡ ನಮ್ಮದು ಇಂಡಿಯನ್ ಫ್ಲ್ಯಾಗ್ ಕೆಳಗಡೆ ಏನು ಚಿಕ್ಕ ಚಿಕ್ಕ ಫ್ಲ್ಯಾಗ್ ಕಾಣುತ್ತೆ, ಅದು 19th ರೆಜಿಮೆಂಟ್ ಫ್ಲ್ಯಾಗ್ ಅಂತೆ. ಅದು 7:15 ಆಗ್ತಿದ್ದಾಗ ಅದು ಡೌನ್ ಆಗಿಬಿಡುತ್ತಂತೆ. ಮತ್ತೆ ನೆಕ್ಸ್ಟ್ ದಿನ ಏರಿಸ್ತಾರೆ. ಅದು ಆ ಕಡೆಯಲ್ಲಿ ಫಸ್ಟ್ ನಾವು ನೋಡಿದ್ದು ಸ್ಮಾರಕ ಬೋರ್ಡ್ಗಳು ಏನಿದೆ, ಅದು ಪುಣ್ಯಭೂಮಿ ಅಂತ ಹೇಳ್ತೀವಿ, ಅದರಿಂದ ಇರೋ ಬೋರ್ಡ್ಗಳು ಅದು ಕಮಾಂಡರ್ದು, ಇನ್ನೂ ಕೆಲವು ಆಫೀಸರ್ಸ್ ಅಂತೆ. ಸೊ ಇದು 19 ರೆಜಿಮೆಂಟ್ಸ್ದು ಡೌನ್ ಆಗುತ್ತೆ. ಈ ದೊಡ್ಡ ಫ್ಲ್ಯಾಗು ಡೌನ್ ಆಗೋದಿಲ್ಲ, ಅಂದರೆ ಇಂಡಿಯನ್ ಫ್ಲ್ಯಾಗ್ ಡೌನ್ ಆಗೋದಿಲ್ಲ, ಅದು ಯಾವಾಗಲೂ ಇರುತ್ತಂತೆ. ಸೊ ಮತ್ತೆ ನೀವು ಪ್ರತಿದಿನ 5:15 ಏನಾದರೂ ಈ ಕಡೆ ಬಂದರೆ ವಿಸಿಟಿಗೆ, ಇಲ್ಲ ನೋಡೋದಕ್ಕೆ ಬಂದರೆ, ನಿಮಗೆ ಇವರು ಮಾಡುವಂಥ ಸಲ್ಯೂಟಿಂಗ್ ಡ್ರಿಲ್ ಏನಿರುತ್ತೆ, ಗೌರವಪೂರ್ವಕವಾಗಿ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅವರು ಒಬ್ಬ VIP ಇದ್ದಷ್ಟೇ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಸೊ ಅದನ್ನು ನೋಡೋದಕ್ಕೆ ಸಿಗುತ್ತೆ. ಅದನ್ನು ವಿಡಿಯೋ ಫೋಟೋಗ್ರಫಿ ಎಲ್ಲ ಮಾಡೋ ಹಾಗಿಲ್ಲ. ಸೊ ಬಟ್ ನೀವು ನೋಡ್ಬೋದು, ಕಣ್ಣಾರೆ ಲೈವಲ್ಲಿ ನೋಡ್ದಂಗಿರುತ್ತೆ. ಸೊ ಇದಾಗಿತ್ತು ಕಾರ್ಗಿಲ್ ಮೆಮೋರಿಯಲ್ ಹಾಲ್ದು ಟೂರ್ ಅಂತಲೂ ಹೇಳ್ಬೋದು, ಇಲ್ಲ ನಮ್ಮದು ಒಂದು ವಿಸಿಟ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಇಲ್ಲೊಂದು ಸತಿ ಬನ್ನಿ, ಮಿಸ್ ಮಾಡ್ಕೊಳ್ಬೇಡಿ. ನೀವೇನಾದರೂ ಲೇಟು ಕಾಶ್ಮೀರ್ ರೋಡಲ್ಲಿ ಇದ್ದರೆ ದಯವಿಟ್ಟು ಬನ್ನಿ, ಇದು ಮಿಸ್ ಮಾಡ್ಕೊಳ್ದೇ ಇರೋಂಥ ಜಾಗ ಅಂತ ಹೇಳ್ತಾ, ಕಾರ್ಗಿಲ್ ವಾರ್ ಮೆಮೋರಿಯಲ್ನ ನೋಡಿ ಆ ರಾತ್ರಿ ಕಾರ್ಗಿಲಲ್ಲೇ ಇದ್ದಂಥ ಒಂದು ಹೋಮ್ ಸ್ಟೇಲಿ ನೈಟ್ ಸ್ಟೇ ಮಾಡಿದ್ವಿ. ನೋಡಿ ಇದೇ ಆಗೋದು ರೂಮ್ ಬಂದಾಗ. ನೋಡಿ ಇದು ನಮಗೆ ಕೊಟ್ಟಿರೋಂಥ ರೂಮು. ನೋಡಿ ನಾನು ಏನಕ್ಕೆ ರೂಮ್ ಟೂರ್ ಕೊಡಲ್ಲ ಅಂತಂದರೆ, ಅದೇ ಬೆಳಗ್ಗೆನೂ ಟೆಂಟ್ ಸ್ಟೇಲ್ ಮಾಡಿದಂದರೆ ನೋಡಿ ಈ ಥರ ಹರಡ್ಕೊಂಡು ಕೂತಿರೋದ್ರಲ್ಲಿ ಎಲ್ಲ ಕಡೆಗೂ ಫುಲ್ ಹರಡಿರ್ತೀವಿ. ಇವರು ನಮ್ಮ ಚಳಿ ನೋಡೋಕ್ಕಾಗ್ದಿರೋ ಒಂದು ಹೀಟ್ರ್ ಕೂಡ ಕೊಟ್ಟಿದ್ದಾರೆ, ಅದು ಫ್ಯಾನ್ ಥರ ತಿರುಗ್ತದೆ ಆರಾಮಾಗಿ. ನೋಡಿ ಇಲ್ಲಿ ಫೈಲ್ ಯಾವಾಗಲೂ ನಡೀತಾ ಇರುತ್ತೆ, ಅದಕ್ಕೆ ನಾವು ಹಿಂಗೆ ಹರಡ್ಕೊಂಡಿರ್ತೀವಿ. ಇದು ಓವರಾಲ್. ನಿಖಿಲ್ ಇನ್ನೂ ಹೀಟ್ರ್ ಮುಂದೆ ಡ್ಯಾನ್ಸ್ ಆಡ್ತಾನೇ ಅವರಪ್ಪ. ಸೊ ಇವಾಗ ಊಟ ಎಲ್ಲ ರೆಡಿಯಾಗಿದೆ. ನಮಗೆ ಕೇಳಿದ್ದಕ್ಕೆ ಪರ್ಟಿಕ್ಯುಲರ್ ಕೊಟ್ಟಿದ್ದು. ನೋಡಿ ಈ ಏರಿಯಾ ಬಂದು ಒಂಥರ ಲಿವಿಂಗ್ ರೂಮ್ ಥರ. ಇನ್ನೂ ಸುಮಾರು ರೂಮ್ಗಳಿದೆ. ಒಂದು ಫ್ಯಾಮಿಲಿ ಎಲ್ಲ ಬಂದ್ರೂ ಫುಲ್ಲು ಒಂದು 10 ಫ್ಯಾಮಿಲಿನೂ ಅಕಾಮಿಡೇಟ್ ಮಾಡ್ಬೋದು ಇಲ್ಲಿ. ನೋಡಿ ಅವ್ರು ನಮಗೆ ಇದು ಸಿಟ್ಟಿಂಗ್ ಏರಿಯಾ, ಡೈನಿಂಗ್. ಅವ್ರು ನಮಗೆ ಊಟ ಮಾಡಿಕೊಟ್ಟಿರೋದು. ರೈಸ್ ರೆಡಿ ಇದೆ, ದಾಲ್ ಇದೆ. ಇದು ನಮಗೋಸ್ಕರ ಅಂತ ಚಿಕನ್ ಮಾಡಿ ಸೆಪ್ರೇಟಾಗಿ ಮಾಡಿಕೊಟ್ಟಿರೋದು. ಈಗ ಬನ್ನಿ ಊಟ ಮಾಡೋಣ. ಊಟ ಮಾಡ್ಕೊಂಡು ಸಿಗ್ತೀನಿ. ಅಲ್ಲಿ ನಮಗೆ ನೀಡಿದ ಆತಿಥ್ಯ ಮತ್ತು ಕಾಶ್ಮೀರಿ ಸ್ಟೈಲ್ ಊಟ, ಅಲ್ಲಿನ ಜನರ ಜೊತೆ ಸ್ಪೆಂಡ್ ಮಾಡಿದ ಟೈಮ್ನ ನಾನು ಎಂದೂ ಮರೆಯೋದಿಲ್ಲ. ಚೆನ್ನಾಗಿದೆ. ನನಗೆ ಗ್ರೇವಿ ನೋಡಿದ್ರೆ ಗೊತ್ತಾಯ್ತು ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ ಆಯ್ತು. ಜಗ್ ನೋಡಿ ಬ್ರೋ, ಇಲ್ಲೊಂಥರ ರಾಜ ಮರ್ಯಾದೆ ನಡೀತದೆ. ನಿಜ ಹಂಗೆ ಆಗ್ತದೆ. ಕಾಶ್ಮೀರಿ ಪೀಪಲ್ ರಾಜ ಮರ್ಯಾದೆ ಕೊಡ್ತಾರೆ. ಜನ ಮಾತ್ರ ನಿಜವೂ ಅದೆಲ್ಲ ಟಿವಿ ನ್ಯೂಸಲ್ಲಿ ತೋರಿಸ್ದಂಗೆ ಇಲ್ಲ. ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಬಂದರೆ ಗ್ಯಾರಂಟಿ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯವರು, ಎಷ್ಟು ಕೋಪರೇಟಿವ್ ಅಂತ ಬ್ರೋ. ಫುಲ್ಲು KG ಗಟ್ಟಲೆ ಮಣ್ಣಿತ್ತು, 2 ಕಡೆ ಕ್ಲೀನ್ ಆಗಿದಪ್ಪ. ನೋಡ್ತಾ ಇರುವಾಗೆ ಒಂದು ಸಮಾಧಾನ ಆಗತ್ತೆ.
ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತೀನಿ, ನೀವು 2 ವೀಲರ್ ಓಡಿಸಿ, 3 ವೀಲರ್ ಓಡಿಸಿ, 4 ವೀಲರ್ ಓಡಿಸಿ, ಯಾವಾಗಲೂ ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಬಂದಿರೋ ಲಾಂಗ್ ಟ್ರಿಪ್ಪಲ್ಲಿ ನೋಡಿ, ನಿಖಿಲ್ ಅವರೇ ಮಾಡಿರೋ ಅದ್ಭುತ ಸಾಹಸ ಆಫ್ ರೋಡಿಂಗ್ ಎಲ್ಲ ಎಷ್ಟೆಷ್ಟು ಮಣ್ಣು ತುಂಬ್ಕೊಂಬಂದಿರ್ತೀವಿ ಬ್ರೋ. ಸೊ ಅಲ್ಲ ನೋಡಿ, ಆ ಮಣ್ಣೆಲ್ಲ ತೊಗೊಂಡು ಮಾರ್ಬೋದಿತ್ತಂತೆ. ಸೊ ನಾನೊಂದೇನು ಹೇಳೋದು ಅಂತ ಹೇಳಿದ್ರೆ, ಯಾವಾಗಲೂ ನೀವು ದಯವಿಟ್ಟು ಇಲ್ಲಿಗೆ ಬಂದರೆ, ಅಂದರೆ ಲೈಕ್ ಲಡಾಖ್ ಟ್ರಿಪ್ ಅಂತಾರೆ, ಎಲ್ಲ ಲಾಂಗ್ ಟ್ರಿಪ್ ಹೋದ್ರೂ ತುಂಬ ಧೂಳಾಯಿತು, ತುಂಬ ಮಣ್ಣೆ ಆಯಿತು, ರೈನಿ ಸೀಸನ್ ಆಗಿರಲಿ ಇಲ್ಲ ಡಸ್ಟೇ ಆಗಿರಲಿ, ದಯವಿಟ್ಟು ಅವಾಗವಾಗ ಗಾಡಿನ ವಾಶ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೀಸನ್ ಬಂದು 2, ಒಂದು ಕ್ಲೀನಾಗಿರುತ್ತೆ, ಅದಂತೂ ಆಬ್ವಿಯಸ್ಲಿ. ಎರಡನೇದು ಬಂದು ನಮಗೇನು ಇತ್ತೀಚೆಗೆ ಬ್ರೇಕ್ ಫ್ಲೂಯಿಡ್ ಆಗಿರ್ಬೋದು, ಕ್ಲಚ್ ಫ್ಲೂಯಿಡ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಫಿಲ್ಟರ್ಸ್ ಆಗಿರ್ಬೋದು, ಧೂಳು ಒಳಗಡೆ ಹೋಗೆಲ್ಲ ಕೂತ್ಕೊಂಡಿರುತ್ತೆ, ಅಲ್ಲೆಲ್ಲ ರಿಲೀಸ್ ಪಾಯಿಂಟ್ಸ್ ಇರುತ್ತೋ ಅಲ್ಲೆಲ್ಲ ಜಾಮ್ ಆಗುತ್ತೆ, ಆಯಿಲ್ಗೆ ಇಲ್ಲ ಗ್ರೀಸ್ಗಳಿಗೆಲ್ಲ ತುಂಬ ಕಚ್ಕೊಳ್ಳುತ್ತೆ. ಸೊ ಅದು ನಿಮಗೆ ರಿಲೀಸ್ ಆಗೋದಕ್ಕಾಗಲಿ ಇಲ್ಲ ಫಂಕ್ಷನಿಂಗ್ ಆಗಲಿ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಒಂದು ಸತಿ ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಗಾಡಿ ಫಂಕ್ಷನಾಲಿಟಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವುದೇ ಆನ್ ದ ಗೋಲಿ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ. ಗಾಡಿ ಇವಾಗ ಫುಲ್ಲು ಚಕ ಅಂತ ಹೊಳಿತಾ ಐತೆ. ಒಂಥರ ಗಾಡಿ ಕ್ಲೀನಾಗಿದ್ದರೆ ಒಂಥರ ಖುಷಿ. ಮರುದಿನ ನಾವು ಹೊರಟಿದ್ದು ಲಾಮಾಯೂರು ಎಂಬ ಜಾಗಕ್ಕೆ. ಇದನ್ನ ಮೂನ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ದಾರಿಯಲ್ಲಿ ಸಾಗ್ತಾ ಇದ್ದಾಗೆ ಸಿಕ್ಕಂಥ ದೃಶ್ಯಗಳು, ಅದ್ಭುತವಾದ ಲ್ಯಾಂಡ್ಸ್ಕೇಪ್ಸ್, ಮನಮೋಹಕವಾದ ಸನ್ಸೆಟ್ ನಾನು ಎಂದೂ ಕಂಡಿರಲಿಲ್ಲ. ನೋಡಿ ಸನ್ಸೆಟ್ ಆಗ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ಅಂತ. ಆಸಮ್ ಅಲ್ಲ, ಸನ್ಸೆಟ್ ಆಗಿ ಹೋಯ್ತು ರೀ ವಿತಿನ್ 2 ಸೆಕೆಂಡ್ಸ್. ನೋಡ್ತಾನೆ ಬಟ್ ನೋಡಿ, ನೀವು ಅಲ್ಲಿ ರೇಸ್ ನೋಡ್ಬೋದು, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ಬಟ್ ಈ ಕಡೆಯಲ್ಲಿ ನೋಡಿ, ಫುಲ್ ಎಲ್ಲ ಬೆಳಗಿದೆ. ಬಟ್ ಈ ಪೀಕ್ ಮೇಲೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಸನ್ಸೆಟ್ ಆಗಿರೋದು ವ್ಯೂ ಇದು. ಏನ್ ಹೇಳೋಣ, ಇನ್ನೂ ಸನ್ಸೆಟ್ ಆಗ್ತದೆ ನೋಡಿ. ರಿಯಲಿ ಐ ಆಮ್ ಸೋ ಲಕ್ಕಿ.
ನೋಡಿ ಎಲ್ಲ ಕಡೆಯಲ್ಲೂ ಐ ಲವ್ BRO ಅಂತ ಹಾಕಿದ್ದಾರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಬಟ್ ನಿಜವಾಗ್ಲೂ ಇವ್ರು ಇರಲಿಲ್ಲ ಅಂದರೆ ನಾವು ಇವತ್ತೇನು ಬಂದಿದ್ದೀವಿ ಈ ಜರ್ನಿ, ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ರಿಯಲಿ ಹೇಳ್ಬೇಕಂದ್ರೆ ಇಲ್ಲಿ ಆರ್ಮಿಗೆ ಎಷ್ಟು ನಾವು ಮರ್ಯಾದೆ ಕೊಡ್ತೀವಿ, ಇಲ್ಲ ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರ ವ್ಯಾಲ್ಯೂ ಕೊಡ್ತೀವಿ, ಅದೇ ಥರ BRO ಕೂಡ ಕೊಡಬೇಕು ಅಂತ ನನ್ನ ಭಾವನೆ. ಯಾಕಂದರೆ ಈ ರೋಡ್ಸ್ ಇರಲಿಲ್ಲ ಅಂದರೆ ನಾವು ಬರೋಕ್ಕೆ ಆಗ್ತಾ ಇರಲಿಲ್ಲ. ಈ ಕಡೆ ಎಲ್ಲ ನೋಡಿ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ನೈಟಲ್ಲಿ ನಾವು ಲೈಟ್ ಹಾಕೊಂಡಾಗೆ ಕತ್ಲಾಗೋದಿದ್ದು, ಇಲ್ಲಾಂದರೆ ನೋಡಿ ಇವಾಗ ನಾವು ಹೆಡ್ಲೈಟೇ ಹಾಕಿಲ್ಲ ಯಾವ ಥರ ಕಾಣಿಸ್ತದೆ ಅಂತ ಅಂದ್ಬಿಟ್ಟು. ಇನ್ನೂ ಅರೌಂಡ್ 7 ಗಂಟೆವರೆಗೂ ನೋಡಿ ಈ ಥರ ಎಲ್ಲ ವ್ಯೂ ನೋಡ್ಬೋದು. ಟೈಮ್ ತೋರಿಸಿ ಬ್ರೋ, ನಿಜವಾಗ್ಲೂ ನೋಡಿ. ಆ್ಯಕ್ಚುಲಿ ಟೈಮ್ ಬಂದು 6:44, ಬಟ್ ಆದರೂ ಈ ಥರ ವ್ಯೂ ಸಿಗುತ್ತೆ. ರಿಯಲಿ ನೋಡಿ, ನಿಜವಾಗ್ಲೂ ಟಾಪಿಂದ ನೋಡೋದೇ ವ್ಯೂ. ನೋಡಿ ಹೇಗೆ ಕಾಣುತ್ತೆ, ಕಂಪ್ಲೀಟ್ ಕಾಣುತ್ತೆ. ಅಲ್ಲಿ ಕೆಳಗಡೆ ನೀವು ನೋಡ್ಬೋದು, ಮೇನ್ ರೋಡ್ ಕೂಡ ಇದೆ, ಅಲ್ಲಿಂದನೇ ನೋಡ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಮೇಲ್ಗಡೆ ಹಿಂಗೆ ಕಾಣಿಸುತ್ತೆ, ಅಷ್ಟೊಂದು ನಿಮಗೆ ಪರ್ಫೆಕ್ಟಾಗಿ ವ್ಯೂ ಕಾಣೋದಿಲ್ಲ. ಬಟ್ ನೋಡಿ ಇದು ಹೇಗಿದೆ ಟಾಪಿಂದ, ರಿಯಲಿ ಆಸಮ್. ನಿಖಿಲ್ ಅವರು ಟಾಪ್ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಪೀಕ್ ಹತ್ರ. ಪ್ರಕೃತಿಯ ವೈಶಿಷ್ಟ್ಯನ ನೋಡಿ ಹೇಗಿದೆ ಅಂದರೆ, ಲಕ್ಷಾಂತರ ವರ್ಷಗಳಿಂದ ಭೂಮಿ ಕುಸಿದು ಸವೆದು ಆದಂಥ ಈ ಯೂನಿಕ್ ಲ್ಯಾಂಡ್ಸ್ಕೇಪ್ ನೀವು ಚಂದ್ರನ ಮೇಲೆ ನಿಂತಿರುವಂತಹ ಅನುಭವ ಕೊಡುತ್ತೆ. ಬಹುಶಃ ಪ್ರಪಂಚದಲ್ಲಿ ಇಂತಹ ಜಾಗ ಮತ್ತೊಂದಿಲ್ಲ ಅನಿಸುತ್ತೆ. ಅದರಲ್ಲೂ ಇದು ನಮ್ಮ ಭಾರತದಲ್ಲಿರೋದು ನಮ್ಮ ಅದೃಷ್ಟ. ಸ್ವಲ್ಪ ಸಮಯ ಕಳೆದು ಲಾಮಾಯೂರು ದ ಮೂನ್ ಲ್ಯಾಂಡ್ಗೆ ವಿದಾಯ ಹೇಳ್ತಾ ಲೇ ಕಡೆಗೆ ನಮ್ಮ ಪ್ರಯಾಣ ಶುರು ಮಾಡಿದ್ವಿ.